ಭೈರಪ್ಪನ ಸಂಕ್ರಮಕ್ಕ ಬರ್ರಿ ಬರ್ರಿ. ನಾವು ನಿಮ್ಗೋಸ್ಕರನೇ ಕಾಯ್ತಾ ಇದ್ವು. ಏಟಕ್ಕೆ ಬರ್ತೀರಂತ ಬರ್ರಿ ಬರಕ್ಕ. ಓಹೋ ಏನೇ ಎಣ್ಣೆ ಇನ್ನಕ್ಕೆ ನೆನ್ಪಿಟ್ಕೊಂಡು ಏನ ಎಲ್ಲಿ ನಿನ್ಗಂಡು ಇಬ್ರಡ್ತಿರ್ ಜೋಕುಮಾರ ಎಲ್ಲೋದ? ನಮ್ಮನ್ನು ಕರೆದಿದ್ದಪ್ಪ ಮಗಳು ನೋಡ್ಕೊಂಡು ಹೋಗೋರಂತೆ ಬರ್ರಿ. ನನ್ನ ಮಗಳು ಚೆನ್ನಾಗದಾಳ. ನಿಮ್ಮ ಮಗಂಗೂ ನನ್ನ ಮಗಳಿಗೂ ಸೂಟ್ ಆಯ್ತಾ? ಸೂಟ ಬೂಟ ಅತ್ತೆ ಅನ್ಕ ಕರ್ಕ ಬಂದ ಬಂದಿದ್ದ. ಅದಕ್ಕೆ ನಾವಿಬ್ಬರೇ ಫಸ್ಟ್ ನೋಡ್ಕೊಮ್ಮ, ಆಮೇಲೆ ಊರು ಮಂದಿನೆಲ್ಲ ಕರ್ಕೊಂಬರುಮ ಅಂತ ನಾವಿಬ್ಬರ ಬಂದು ಮಕ್ಕಳ. ಅಯ್ಯೋ ಅಮ್ಮೋರೆ ನಿಮ್ಮನ್ನು ಮರ್ಯಾದುಂಟೆ. ನೀವು ಪಕ್ತೂರವ್ರು ಆದ್ರೂ ನಮ್ಮೂರಾಗ ಬಂದು ನಂಗೆ ನ್ಯಾಯ ಹೇಳ್ಕೊಟ್ಟಿಲ್ಲ ಅಂದಿದ್ರೆ ಅಯ್ಯೋ ನಾನು ಏನು ಮಾಡ್ಬಿಡ್ರೋ ಬಿಟ್ಬಿಡ್ರು. ನೀನು ಇದ್ದದಕ್ಕೆ ಅಲ್ವೇ ಇವತ್ತು ನಾನು ಹಿಂಗೆ ರಾಣಿ ಥರ ಇರೋದು. ಇಲ್ಲ ಅಂದಿದ್ರೆ ಅವಳು ಅದಳಲ್ಲ ಸರಸ್ವತಿ, ಅವಳ ಜೊತೆ ನನ್ನ ಹೆಂಗೆ ಮಾಡ್ಬಿಡೋರು ಏನೋ. ಬಂದವಳಿ ಅಮ್ಮ ನ್ಯಾಯ ಹೇಳಕ್ಕೆ ಬಂದಿದ್ಲು. ನ್ಯಾಯವ ಹಿರಿಯಡ್ತಿಗೆ ಪಾಲೋಗ್ಬೇಕು, ಕಿರಿಯಡ್ತಿಗೆ ಏನೂ ಇಲ್ಲ ಅಂತೇಳಿ ನನ್ನ ಗಂಡ ನಮ್ಮಟ್ಟಿ ನಮ್ಮಪ್ಪನ ಮೌಂತ ಕಿತ್ಕೊಂಬಂದು ಇದು ಕಟ್ಟದ್ದು. ಅದನ್ನು ಅವಳು ಹೆಸ್ರಿಗೆ ಬರ್ಸ್ಕೊಟ್ಲು ಈ ಮಿಟುಕ್ಲಾಡಿ. ಇವಾಗ ಬಂದವಳು ಇವಾಗ ಮಗ್ಳ ಸಂಬಂಧ ಬೆಳ್ಸೋಕ್ಕೆ. ಮಾಡಲಿ ಅವತ್ತೇ ಅಂತ ಕಿತ್ತೋದು ಆಟ ಆಡ್ದವಳವಮ್ಮ. ಏನೇನೆಲ್ಲ ಹೇಳ್ಕೊಟ್ಟವಳು. ಇವತ್ತು ಬಿಟ್ಟಾಳೆ ನೋಡುವಂತ ಕುಂದ್ರು. ಓ ಸರಸ್ವತಿ ಅಮ್ಮ ಚೆನ್ನಾಗಿದೆಯಾ? ಎಲ್ಲಿ ನಿಮ್ಮ ಮಗಳು ಲಕ್ಷ್ಮಿ ಅಮ್ಮ ಚೆನ್ನಾಗಿದ್ದಾಳಂತೆ? ಜಯಮ್ಮನ ಮಗ ಇವರು ಯಾರಪ್ಪ ಬದ್ರಿ ಅಮ್ಮನ ಮಗಳಿಗಿಂತ ಚೆನ್ನಾಗಿದ್ದಾಳಂತೆ, ನಿಜವೇ? ನಿನಗೆ ಯಾಕ್ರಿ ಯಾವ ಮಗಳು ಸವಾಸ ನಿನಗೆ? ಆಕಿ ಹೆಂಗೆ ಬಂದ್ಲಿ ಹೆಂಗೆ ಬಿಟ್ಲು ಗೊತ್ತೈತೆ ತಾನೇ. ಮಾವನ್ನ ಸೋದ್ರ ಮಾವನ ಮದುವೆ ಆಗ್ದಂಗೆ ಹಂಗೆ ಮಿಟುಕ್ಲಾಟ ಆಡ್ಕ ಬಂದವಳು ಅವಳು. ಈ ಅಪ್ಪನ ಕಟ್ಕತೀನಿ ನಾನು, ಇವನ ಜೊತೆಗೆ ಇರ್ತೀನಿ ಅಂತೇಳಿ. ಮೊದಲು ಒಬ್ಳು ಎಡ್ತಿದ್ರು ಗೊತ್ತಿದ್ದು ಇನ್ನೊಬ್ಬನ ಮಾಡ್ಕೊಂಡವಳು ಅವಳು. ಇನ್ನೊಬ್ಬಡ್ತಿಯಾಗಿ ಬಂದವಳು ಅವಳು. ಅವಳೇನು ಮಾತಾಡ್ತಿ? ಸುಮ್ಮನೆ ಕುಂತ್ಕ. ಏನಿಲ್ಲ ಮ್ಯಾತೆ ಮೇಲೆ ತಿವಿದು ಬಿಡ್ತೀನಿ. ಅಲ್ಲಿ ಮುಸುಡಿ ಮ್ಯಾಕೆ ತಿವಿದ್ರೆ ಅಲ್ಲೆಲ್ಲ ಮುರಿದೋಗ್ಬೇಕು. ಹಂಗೆ ತಿಮ್ಮಿದು ಸುಮ್ಮನೆ ನಿಂತ್ಕ. ಯಾಕೆ ಬರೋಕ್ಕೋಗಿದೆ ಸರಸ್ವತಿ? ನಾನು ಹೇಳಿರ್ನಿಲ್ವೇ ಸಂಕ್ರಮ ಬರ್ತಿರೋದು ಅಂತೇಳಿ. ಆಯಮ್ಮಂಗು ನಿನ್ಗೂ ಮೊದಲೇ ಆಗಕ್ಕಿಲ್ಲ, ಸಂಬಂಧ ಕಿತ್ತೋಯ್ತಾ. ಸುಮ್ಮನೆ ಹೋಗು. ನಾಲ್ಕ ತಂಗಿರಿಬ್ರು ಚೆನ್ನಾಗಿದ್ದೀವಿ ನೋಡಿದೆ ಹೆಂಗೆ ಬಂದಿದ್ಯಾ? ಬಲ್ ಒಳ್ಳೆಲ್ಲ ನೀನು. ನಾವು ಹೇಳಿ ಬಂದಿದ್ರು ನಾಟಕ ಮಾಡ್ಕೊಂಡು ನಿಂತಿರ್ತಿ. ಯಾರು ಬರಕ್ಕೆ ನಿಂತವ್ರೆ? ಅವಳ ಮುಖ ನೋಡೋಕೆ ನನಗೂ ಇಷ್ಟ ಇಲ್ಲ. ನೀನೇನೋ ಕೇಳು ಅನ್ಕೊಂಡು ಬಂದು ಹಂಗೆ ಅವಳ ಮುಖ ಕಾಣಿಸ್ತು ಅಷ್ಟೇ. ನನಗೆ ಹೇಳಕ್ಕೆ ಬೈತಿ? ನಾನು ಈ ಮನೆಯಾಗ ಕಿರಿ ಸೊಸನೆ ಆಗಿರ್ಬೋದು, ಆದರೆ ನಿನ್ನ ಹತ್ರ ಪಿಕ್ಸೆ ಬೆಡ್ಕೊಂಡು ತಿಂತಿಲ್ಲ. ಅದನ್ನು ತಿಳ್ಕೊಂಬಿಡು. ಅವ್ರ ಮುಂದೆ ನನ್ನನ್ನೇನು ಅವಮಾನ ಮಾಡಕ್ಕೆ ಬರಬೇಡ ಅಷ್ಟೇ. ಅಲ್ಲಲ್ಲ ಏಟ್ ದೂರ ಅಂಕಲ್ ಐತೆ ನೋಡಿ ಹುಡುಗ. ಏಟ್ ಕೋಪಾಗ ಹೇಳೋಯ್ತಾಳ. ದಾರಿಗೆ ಬಂದ್ಲು ಅಮ್ಮಿ. ಏನು ಯಾರು ಹೇಳ್ತಾರ ಪೂಲಂದೇವಿನ ಎತ್ತಬಿಟ್ಟವಳು, ಯಾರು ಹೇಳ್ತಾರ ತ್ರಿಪುರ ಸುಂದರಿ ಎತ್ತಬಿಟ್ಟವಳು ಇವಳು. ಅದಕ್ಕೆ ಇಷ್ಟೊಂದು ಅಹಂಕಾರ ಎಲ್ಲ. ಎಷ್ಟೇ ಮಾಡಿದ್ರು ರೊಟ್ಟಿ ಬಿಡೋದು ತಪ್ಪಕ್ಕಿಲ್ಲ, ಅಡುಗೆ ಮಾಡೋದು ತಪ್ಪಕ್ಕಿಲ್ಲ. ಮಾಡಲೇಬೇಕು, ಗಂಡನ ಮನೆ ಚಾಕ್ರಿ ಮಾಡಲೇಬೇಕು. ಎಷ್ಟು ಚೆನ್ನಾಗಿದ್ರೇನು. ನೀವು ಸಂಕ್ರಿ ಸುಮ್ಕ ನಡಿ. ಏನಾರು ಅಲ್ಲಿ ಏನಾರು ಬಿಡ್ಲಿ ನಮ್ಗೆ ಹಾಕ್ಬೇಕು. ಸುಮ್ಮನೆ ಅದ್ರ ಜೊತೆ ಜಗಳ ತಗೋಬಾರ್ದು. ನಡಿ ಸುಮ್ಮನೆ ಬಂದಿದ್ದು ಕೆಲಸ ಮಾಡ್ಕೊಂಡು ಹೋಯ್ತಾ ಇರ್ಬೇಕು. ಅವ್ರಿಗಾಗಿದ್ದು ಅವ್ರಿಗೆ ಆಯ್ತದ, ನಾವೇ ಜಗಳಕ್ಕೆ ಹೋಗ್ಬೇಕು ಹೇಳು. ನಡಿ ನೋಡಿದ್ರಿ ಅಮ್ಮರೆ ಏಟೈತಿ? ನಿಮ್ಮನ್ನ ನೋಡಿ ಹೆಂಗೆ ಮಾತಾಡ್ತಾಳೆ. ಬರ್ರಿ ಕುತ್ಕರಿ. ನನ್ನ ಮಗಳನ್ನ ಕರೆಸ್ತೀನಿ, ಕುತ್ಕೊಳ್ಳಿ ಅಮ್ಮರೆ ಕುತ್ಕರಿ. ನಿಮ್ಮ ಮಗನ ಚೆನ್ನಾಗಿದ್ದಾನಂತಲ್ಲ. ಕುಲಾರವ ಅದಕ್ಕೆ ಅವನಿಗೆ ಮದುವೆ ಮಾಡ್ಕೊಡುಮ ಅಂತ ಅನ್ಕೊಂಡಿದ್ದು. ಕುಲಾರವನ ಕುಸಲವನ. ಬರ್ರಿ ಕುತ್ಕರಿ. ಕಣಮಿ ಭಾಳ ಐತಿ ದಿಮಾಕು. ಅವರಪ್ಪನ ಮನೆಯಿಂದ ಒಂಚೂರು ಈಸ್ಕೊಂಬಂದ್ಬಿಟ್ಟಿದ್ಲಲ್ಲ, ಅದು ಕರ್ಗಿಸ್ತೀನಿ. ಈ ಮನೆಯಾಕ ಅವಾಗವಾಗ ಬತ್ತಿರ್ತೀನಲ್ಲ, ಕರ್ಗಿಸ್ತೀನಿ. ಅವಳಿಗೆ ಕೊಬ್ಬೆಲ್ಲ ಕರ್ಗಿಸ್ತೀನಿ. ಅಯ್ಯೋ ಅಮ್ಮರೆ ಅವಳದೇ ಎಷ್ಟು ಅಂತ ಮಾತಾಡಮಂತೆ. ಬರ್ರಿ ಕುತ್ಕ ಬರ್ರಿ ಇಲ್ಲಿ. ನಮ್ಮ ಮಗಳನ್ನ ಕೂಗ್ತೀನಿ. ಬರ್ರಿ ಕುತ್ಕ ಬರ್ರಿ. ಎಷ್ಟು ಚೆನ್ನಾಗದಲ್ಲ ಗೊತ್ತಾ ಅಮ್ಮರೆ? ನಮ್ಮ ಮಗಳನ್ನ ನೋಡ್ಬಿಟ್ರೆ ನೀವಂತೂ ಅಯ್ಯೋ ಇಂಥ ಹೆಣ್ಮಗಳೇ ಅಷ್ಟು ಚೆನ್ನಾಗದಳೆ ಅಂತೀರಿ. ಬರ್ರಿ ಕುತ್ಕರಿ. ಜಡೆ ಒಂದು ತುಂಡಾನದ್ ಬಿಟ್ರೆ ಬೋಲ್ ಚೆನ್ನಾಗದಳ ಕಣಮ್ಮರೆ. ನೀನೇನಾರು ಅನ್ಕಳೆ ಬದ್ರಿ. ಆಕೆ ನೋಡಿದ್ರ ಮಕ್ಕ ಊರ ಅನ್ನತ್ತ. ಯಾಕೋ ಕಾಣೆ ನಿನ್ಗೆ ಎರಡನೇ ಹೆಡ್ತಿಯಾಗಿ ಬಂದವಳು ಭಾರಿ ದಿಮಕಲ್ಲಾಡ್ತಾಳೆ. ನಿಮ್ಮ ಅಪ್ಪನೂ ಹಂಗೆ ಅಲ್ಲ. ಅವಾಗ ಅವಳಿಂದ ನಿಂತ್ಕೊಂಡು ಅಯ್ಯೋ ಏನು ಹಾಕಿ ಬಿಟ್ರೆ ಯಾರಿಲ್ಲ ಹಂಗದಳ ಅಂತ ಹೇಳ್ಕೊಂಡ್ ಬರ್ತಿದ್ದ. ಇವತ್ತು ನೋಡು ನಾವಿರೋದಕ್ಕೆ ಹೆಂಗೋ ನಿಂತು ನೇರ ಬರ ಆಯ್ತು. ಅಯ್ಯೋ ಬರ್ರಿ ಅಮ್ಮೋರೆ, ಜೀವನ ಆದ್ಮೇಲೆ ಸಾಗ್ಲೇಬೇಕು. ಏನು ಮಾಡೋಕ್ಕಾಗಕ್ಕಿಲ್ಲ. ಇಬ್ರು ಇಡ್ತಿರಾದ್ರೇನು, ಮೂರು ಇಡ್ತಿರಾದ್ರೇನು. ಹಿರಿಯೊಳಗೆ ತಾನೇ ಕುಮ್ಮಕ್ಕು ಗಿಮ್ಮಕ್ಕು ಎಲ್ಲ ಜಾಸ್ತಿ. ಹಿರಿಯೊಳಗೆ ಇರೋದು ಸ್ಥಾನ, ಕಿರಿಯೊಳಗಲ್ಲ. ಬರ್ರಿ ಕುತ್ಕರಿ. ಆಗಿದ್ದಾಯ್ತು ಬರ್ರಿ. ನನ್ನ ಮಕ್ಳು ಕರ್ಕೊಬತ್ತೀನಿ. ಬರ್ರಿ ಅಮ್ಮೋರೆ ಬರ್ರಿ. ಬಾರಯ್ಯ ಏನು ಮಕ್ಕ ನೋಡ್ತಿದ್ಯಾ? ಬಂದು ಕುಂದ್ರ. ಹೋಗಿ ಮಾತಾಡ್ತಾನೆ. ಏನವಾ ಸರಸ್ವತಿ ಅನ್ಕಂದು. ಏನು ಯಾರಿಗಿಲ್ದಾರ ಸರಸ್ವತಿ ಬಾ ಕುತ್ಕ. ಮಕ್ಕ ನೋಡು ಮಕ್ವ. ಮನ್ಯಾಗ ಊರ್ಗೌಡ ಅನ್ಸ್ಕೊಂಡ್ರೆ ಸಾಂಗ್ ಹೋಲ್ದು. ಗದ್ದ ಬಳಕನೇ ಇರ್ಬೇಕು. ಅದ್ಬಿಟ್ಟು ಬರೋಕ್ಕಿಲ್ಲ ಏನೋಳೆ ಹೋಯ್ತಾನೆ ಮಾತಾಡಕ ಮಲ್ಕಿರ್ಕಂದು. ಏನ್ ಮಾಡಿ ನನ್ನ ಊರ್ ಗೌಡನೆ ಅದ್ರೇನ್ ಮಾಡ್ತಿ? ಇವ್ ಕೈಗೂ ಲಮ ಆಗಿವ್ನಿ. ಏನ್ರಲ್ಲ ಮಾತಾಡಮಿ. ಮುಂದೆ ನನ್ಗೂ ಒಂದ್ ಕಾಲ ಬರ್ತೈತಿ, ತೋರಿಸ್ತೀನಿ. ನೀನ್ ಸೊಸೆ ನಿನ್ಗೆ ಹಿಟ್ಟಿಕ್ತಂತ ಸಾಯಿಸ್ಬೇಕು ಅಂತ ಸೊಸೆನೇ ಸಿಗ್ಲಿ ನಿಂಗ. ಏನಯ್ಯ ಹಿಂದೆ ಕುತ್ಕೊಂಡು ಗೊಣ ಅಂತಿದ್ದಿ? ಇಲ್ಲಿವರೆಗೂ ಕೇಳಿಸುತ್ತಾ? ಬಾಯ ಮುಚ್ಕೊಂಡು ಕುಂದ್ರ. ಹೆಣ್ಣು ನೋಡಕ್ ಬಂದೀವಿ, ನೋಡ್ಕೊಂಡು ಹೋಗ್ಬೇಕು. ಏನೋ ನಮ್ಮ ಪುತ್ರ ಬರ್ನೇ ಇಲ್ವಲ್ಲ. ನೀವು ಆಗಿರಿ ಬರ್ತೀನಿ ಅಂದ. ಬರ್ತಾನೆ ಏನತ್ತಾರ ಬರ್ತಾನ. ನನಗ್ ಬೇಜಾರಾದಾಗೆಲ್ಲ ಇಲ್ಲಿ ಬಂದು ಕುತ್ಕೊಂಡು ರಾಯರ್ನ ಮತ್ತೆ ಬಜರಂಗಿನ ಬೇಡ್ಕೊಂಡಾ ಇರ್ತೀನಿ. ನನ್ಗೇನೇ ಆಗ್ಲಿ ನನ್ ಕಾಪಾಡಕ್ಕೆ ಅಂತ ಅವ್ರಿಬ್ರು ಇದ್ದೇ ಇರ್ತಾರೆ. ನಮ್ಮಮ್ಮಂಗೆ ನನಗೆ ಒಂದಲ್ಲ ಒಂದಿನ ಒಳ್ಳೇದಾಗೇ ಆಗುತ್ತೆ. ಈ ಕಟಕರಿಂದ ಒಳ್ಳೆ ಹಾಗೆ ಆಗುತ್ತೆ ನಮಗೆ. ಬದುಕಲ್ಲಿ 108 ಏಳೆಯು ಬೀಳನು ಕಂಡೆ ರಾಘವೇಂದ್ರ. ಇನ್ನೂ ತಾಳದ ನೋವು ಯಾರಿಗೆ ಹೇಳಲಿ ನಾನು
ರಾಘವೇಂದ್ರ ಹಗಲಲ್ಲಿ ಗುಡಿಯಲ್ಲಿ ಇರುಳಲ್ಲಿ ಮನದಲ್ಲಿ ನಿನ್ನೆ ನೆನೆದೆ ರಾಘವೇಂದ್ರ ರಾಮದೂತ ಕ್ಷೇಮದಾತ ಶರಣು ಆಂಜನೇಯ ಬೇಡಿ ಬಂದ ಭಕ್ತ ಜನರ ಸಲಹುವನು ಮರಾಯ ಭೂತ ಪ್ರೇತ ಭೀತಿಗಳು ಅಳಿಸಿ ರಕ್ಷಿಸಯ್ಯ ಶರಣು ಶರಣು ಬಳಗನೂರು ಜಯ ಮಾರುತಿರಾಯ. ಅಯ್ಯೋ ಸರಸ್ವತಿ ಮಗಳಲ್ವೇ ಇದ್ಯಾಕೆ ಇವೆಣ್ಣು ಒಂದೊಂದೇ ಕುತ್ಕೊಂಡು ರಾಮನ ಮತ್ತೆ ರಾಘವೇಂದ್ರನ ಜಪಿಸ್ತಾ ಕೂತದೆ. ಇದಕ್ಕೇನಾರು ಹೂಸರಿಲ್ಲ ಮತ್ತೆ ಮತ್ತೊಂದು ಮಗದೊಂದು ಆದ್ರೆ ತಾನೇ ಇದು ಜಪಿಸ್ಕೊಂಡು ಕುತ್ಕೊಳ್ಳೋದು. ಏನಾಯ್ತು ಇವೆಣ್ಣಿಗೆ? ಅಯ್ಯೋ ಲಕ್ಷ್ಮಿ ಲಕ್ಷ್ಮಿ ಏನಾಯ್ತು ನಿಂಗ? ಯಾಕ ಒಬ್ಬಂಟಿ ಕುತ್ಕೊಂಡಿಲ್ಲಿ ಏನೇನೋ ಮಾತಾಡ್ತಿದ್ದಿಲ್ಲ, ಏನೇನೋ ಸ್ಫಟಿಸ್ಕೊಂಡು ಕೂತಿದ್ದಿಲ್ಲ, ದೇವ್ರ ನೆನ್ಕೊಂಡು ಏನೈತೆ? ಇದ್ಯಾಕ ಕುಸೆ ಒಂದೇ ಕುತ್ಕೊಂಡು ಏನೋ ಹಾಡು ಹೇಳ್ಕೊಂಡು ಕುಂತಿದ್ಯಾ, ದೇವ್ರನ್ನ ಸ್ಫಟಿಸ್ಕೊಂಡು ಏನಾಯ್ತು? ಯಾಕೆ ಏನೈತೆ? ಏ ಸರಸ್ವತಿ ಅಣ್ಣೆ ಯಾಕೆ ಏನಾಯ್ತು? ನಿಮ್ಮ ಅಪ್ಪನ ರನ್ನೆ ನಿಮ್ಮ ಅಪ್ಪಂಗೆ ಏನಾರು ಇಲ್ಲ ಗ್ರಾಚಾರ ಬಿಡಿಸ್ಬಿಡ್ತಾನೆ ಹೇಳು. ನಮ್ಮ ಮಾಯಪ್ಪ ಮೊದ್ಲೇ ಅವನ ಮ್ಯಾಗ ಒಂದು ಕಣ್ಣಿಟ್ಟಾನ. ಇಲ್ಲ ಆಂಟಿ ಗುಂಡಕಂಟಿ ಅದು ಏನಿಲ್ಲ. ಅಪ್ಪಯ್ಯ ಏನೋ ಬೈತಿದ್ದ ರೇಗ್ತಿದ್ದ, ಅದಕ್ಕೆ ಹಂಗೆ ಬಂದೆ. ಅಪ್ಪ ಅಕ್ಕ ಹಿಂಗೆ ಗಂಡು ನೋಡ್ತಾವ್ರೆ. ಮಾವನ್ನ ಹಾಕಿ ಮದ್ವೆ ಆಗಕ್ಕಿಲ್ಲಂತೆ, ಅದಕ್ಕೆ ಮಾವನ್ನ ನಾನೇ ಆಯ್ತೀನಿ ಅಂದೆ, ಅದಕ್ಕೆ ಬೇಡ ಅಂತ ಬೈತಾವನೆ ಅಪ್ಪಯ್ಯ. ನಿನ್ನ ದುಡ್ಡಿರೋನು ಮಾಡ್ತೀನಿ, ದುಡ್ಡಿರೋನ್ಗೆ ಮಾಡಿದ್ರೆ ಒಂದು ವಾರ ಬಂದು ಅಟ್ಟಿಯಾಗಿರ್ತೀನಿ, ಹಂಗೆ ಹಿಂಗೆ ಅಂತ ಜಗಳ ಮಾಡ್ತಾನೆ ಅಪ್ಪಯ್ಯ. ನಿಮ್ಮ ಅವಂತವ್ಗೆಲ್ಲ ಕಿತ್ಕೊಂಡು ಹಿಂಗೆ ನಂಗೆ ನೀರು ಕುಡಿದ್ನ. ಇವಾಗ ಅವ್ರ ಅಳಿನೋ ಬೇಕಂತೆ ದುಡ್ಡಿರೋನಿ. ಏನ್ ಬುದ್ಧಿ ಕಲ್ತಿದಾರ ನಿಮ್ಮ ಅಪ್ಪ, ಯಾವಾಗ ಉದ್ದಾರ ಅದ. ನಮಗೂ ಹೇಳಿ ಹೇಳಿ ಸಾಕಾಗೋಯ್ತು ಕವ. ನಿಮ್ಮ ಅಪ್ಪ ಬಲ್ ಒಳ್ಳೆಯವನಲ್ಲ, ಬರೀ ಕುಡಿಯೋದು ತಿನ್ನೋದು. ನಿಮ್ಮ ಅವನ ಪಾಪ ಬೆಳೆಸ್ಕೊಂಡು ಮದ್ವೆ ಆಗ್ಬಿಟ್ರೆ ನನಗಿನ್ನ ಮದ್ವೆ ಆಗಿಲ್ಲ ಹಂಗ ಹಿಂಗ ಅಂತ ಅನ್ಕೊಂಡು ಆಮ್ಯಾಗ ಮದ್ವೆ ಆದ್ಮ್ಯಾಗ ಹೇಳೋಣ. ನಂಗೆ ಆಗ್ಲೇ ಮೊದ್ಲೇ ಒಂದು ಮದ್ವೆ ಆಗದೆ ಒಂದು ಹೆಣ್ಮಕ್ಳು ಅವಳೆ ಅಂತೇಳಿ. ಅಯ್ಯೋ ಅಯ್ಯೋ ನಿಮ್ಮ ಅಪ್ಪ ಬಲ್ ಒಳ್ಳೆಯವನಲ್ಲ ಬಿಡವ ತಾಯಿ. ಆಂಟಿ ನಮ್ಮ ಮಾವಂಗೆ ಕೂದ್ಲಿಲ್ಲ ಅನ್ನೋದು ಬಿಟ್ರೆ ನಾಗರಾಜಪ್ಪ ಚೆನ್ನಾಗಿಲ್ಲೇನ? ನಮ್ಮ ನಾಗರಾಜ್ ಮಾವು ಚೆನ್ನಾಗಿಲ್ಲೇನ? ನಮ್ಮ ಅಕ್ಕ ಯಾಕೆ ಒಪ್ಕೊಂಡಿಲ್ಲ? ಅವಳಿಗೂ ಕೂದ್ಲಿಲ್ಲ ತಾನೆ. ಇವತ್ತು ನಾವೊಬ್ರು ಕೆಟ್ಟದ್ ಮಾಡಿದ್ರೆ ನಾಳೆ ನಮಗೂ ಕೆಟ್ಟದೈತೆ ತಾನೆ. ಯಾರ ಖುಷಿ ಅಂದರು ಅವ ಚೆನ್ನಾಗಿಲ್ಲ ಅಂತೇಳಿ? ಅವನಂಗೂ ಸಿಕ್ಕರೆ ಏನ ಗಂಡು ಮಗ? ಊರಾಗ ಯಾವ ಹೆಣ್ಮಕ್ಳನ್ನ ಕಣ್ಣೆತ್ ನೋಡ್ದವನಲ್ಲ. ಇರು ನಮ್ಮ ಅತ್ತೆ ಮಗಳನ್ನ ಮದ್ವೆ ಆಯ್ತೀನಿ ಅನ್ಬಿಟ್ಟು ಬಲ್ ಒಳ್ಳೆ ಹುಡ್ಗ ಕರವ, ಒಳ್ಳೆ ಹುಡ್ಗ ಅವ. ಊರಾಗೆಲ್ಲ ಅದ ಅಂತಾರ. ಅಂತ ಹುಡ್ಗನ್ ಪಡಿಬೇಕಾದ್ರೆ ಪುಣ್ಯ ಮಾಡಿರ್ಬೇಕಂತೇಳಿ. ನಿಮ್ಮ ಅಪ್ಪ ಹಂಗನ್ನೆ ತಲೆಗೆ ಹಚ್ಕೊಬೇಡ ಯಾವ್ದಕ್ಕೂ. ನಾವು ನಿಂತು ಮದುವೆ ಮಾಡ್ತೀವಿ ಸುಮ್ ಕುಂದ್ರ. ನಿಮ್ಮ ಅಪ್ಪ ಇಲ್ಲ ಅಂದ್ರೆ ಏನು? ಆಂಟಿ ಆಂಟಿ ಇಲ್ಲಿ ಇವರು ಯಾರಪ್ಪ ಅದು ನಂಗೂ ಬರ್ತಿರಲ್ಲ ಅಲ್ಲ, ಇವರು ಶ್ರೀಧರಣ್ಣ ಅವ್ರ ಮನೆ ಎಲ್ಲಿ ಬರುತ್ತೆ? ಸಂಕ್ರಮನ್ ಮಗ ತಾನೇ ಕುಮಾರ ನೀನು. ಏನಪ್ಪ ಅವರಟ್ಟಿ ತಗೋಯ್ತಿದ್ಯೆ? ಎಲ್ಲ ನಿಮ್ಮ ಅಪ್ಪ ನಿಮ್ಮವ್ವ? ಆಂಟಿ ನಾನೇ ಕುಮಾರ ಅಂತ ಹೇಳಿ. ನಮ್ಮ ಅಪ್ಪಯ್ಯ ನನಗೆ ಹೆಣ್ಣು ನೋಡ್ತಾವ್ರೆ. ಅದಕ್ಕೆ ಅಲ್ಲಿಗೆ ಬಾ ಅಂತ, ಅದಕ್ಕೆ ಹೋಯ್ತಾ ಇದ್ದೆ ಕಣಂಟಿ. ಎಲ್ಲಿದ್ದಾರೆ? ನೀನಿಯೇ ಜಯಮ್ಮನ್ ಮದ್ವೆ ಆಗ ಹುಡುಗ? ಹೋಗು ಹೋಗು, ಇದರೊಳಗೆ ಅಲ್ಲಿ ಕಾಣ್ತದೆ ನೋಡು. ಅಲ್ಲಿ ನೋಡಲಿ ಎರಡನೇ ಬಿದಿಯಾಗ ಅಲ್ಲಿ ಕಾಣ್ತಾ ಕೊನೆ ಮನೆ ಅದಿಯೇ ಅದಿಯೇ. ಸರಿಯೇ ಅಲ್ಲಿ ಕಾಣ್ತದಲ್ಲ ಅದೇ ಮನೆ. ಹೋಗು ಹೋಗು. ಸರಿ ಕಣಂಟಿ ಆಯ್ತು, ಹೊರಡ್ತೀನಿ. ಎಷ್ಟು ಚೆನ್ನಾಗವಳೆ ಹುಡುಗಿ, ಇವಳಂಗೆ ಇದ್ದಾಳೆ ಇವಳು. ಈ ಹುಡುಗಿ ನೋಡಿ ಏಟ್ ಫುಲ್ ಚಂದಾಗೈತೆ, ಚೆನ್ನಾಗದಳಲ್ಲ ಇವಳು. ಗೊಂಬೆ ಗೊಂಬೆ ಇದ್ದಂಗಳಲ್ಲ ಇವಳು. ಯಾರ ಮಗಳು ಇವಳು? ಏಟ್ ಚೆನ್ನಾಗದಲ್ಲ. ನಂಗೆ ಇವಳು ಇಷ್ಟ ಆಯ್ತವಳಲ್ಲ ಯಾಕೋ. ಏಟ್ ಚೆನ್ನಾಗದಲ್ಲ ಈ ಹುಡುಗಿ. ಬೇಜಾರಲ್ಲಿ ಕುಂತಿದ್ರು ಒಳ್ಳೆ ಲಕ್ಷ್ಮಿ ಮಹಾಲಕ್ಷ್ಮಿ ಕಂಡಂಗೆ ಕಾಣ್ತಾವಳೆ. ಏನ್ಲ ನಮ್ಮ ಹೆಣ್ಣು ನೋಡ್ಕೊಂಡು ನಿಂತಿದ್ಯೆ? ರೋಡ್ ತೋರ್ಸು ಅಂದಲ್ಲ, ರೋಡ್ ತೋರ್ಸಿನಲ್ಲ, ಹೋಗು. ನಮ್ಮ ಹೆಣ್ಣು ನೋಡಿ ನೋಡಿ ಹೋಗು ಹೋಗು. ಅಯ್ಯವ್ವ ನಮ್ಮ ಅವ್ವನ್ ಕೊಯ್ತಾದ್ರೆ ಬಿಟ್ಟಳೆ ಫಸ್ಟ್ ಇಲ್ಲಿಂದ ಹೋಗ್ಮಕ್ಕವ. ಯಾವ ಹುಡುಗಿನೂ ಚೆನ್ನಾಗಿದ್ರು ಏನಿದ್ರು ಬೇಡ. ನಮ್ಮ ಅವ್ವ ಹೇಳ್ದಂಗೆ ನಡಿಬೇಕು ನಮ್ಮ ಮಟ್ಟಿಯಾಗ. ನಾ ಫಸ್ಟ್ ಹೊಟ್ಬಿಡ್ತೀನಿ ಇಲ್ಲಿಂದ. ಯಾರು ಊರವ್ರು ಯಾರು ಹೇಳ್ಬಿಟ್ರೆ ಮನೆಗೆ ಹೋಗ್ಬ ಫಸ್ಟ್. ಏನಿಲ್ಲ ಆಂಟಿ, ಯಾವ್ದೋ ಹುಡುಗಿ ಬೇಜಾರಲ್ಲಿ ಕೂತಿತ್ತಲ್ಲ, ಏನೋ ಇರ್ಬೇಕು ಅಂತ ನೋಡ್ತಾ ಇದ್ದೆ ಅಷ್ಟೇ. ಹೋಗ್ತೀನಿ. ನೋಡ್ದೆ ಕೂಸೆ, ಅವನೇ ಕಂಡ್ಲೆ ನಿಮ್ಮ ಅಣ್ಣ ನಿಮ್ಮ ಅಕ್ಕನ ನೋಡಕ್ ಬಂದಿರೋನು. ಫುಲ್ ಪುತ್ರ. ಈಗಲೇ ನಿನ್ ನೋಡ್ ಜಲ್ ಸುರಿತಾವನೆ. ಇನ್ನು ಅವಳ ಜೀವನ ಮಾಡ್ಕೊಂಡು ಹೆಂಗಿದ್ದಾನೋ. ನಡಿ ನಡಿ. ನಿಮ್ಮ ಮಾವನ ಇದು ನಿಮ್ಮ ಅತ್ತೆ ಮಗ ಆದ್ರ ನಿಮ್ಮ ಮಾವನ ಮಗ ಒಂದಿನಕ್ಕೂ ಒಬ್ಬರನ್ನ ಕಣ್ಣೆತ್ತು ನೋಡ್ದಾನಲ್ಲ. ನಾಗರಾಜಪ್ಪ ಬಲ್ ಒಳ್ಳೆಯವನು. ನಡಿ ನಡಿ. ಆದಂಗ ಇತ್ತ ಹೆಂಗಾರು ಮಾತಾಡುವಂತೆ ನಡಿ. ನಾನು ನಮ್ಮ ಅಯ್ಯಪ್ಪನ ಜೊತೆ ಮಾತಾಡ್ತೀನಿ ನಡಿ. ಓಕೆ ವೀಕ್ಷಕರು, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.